ಗೃಹ ಸಚಿವರು ಮಾತನಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಗೃಹ ಸಚಿವರಿಗೆ ಭರತ್ ರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಗಿದೆ ಘಟನೆ ಅನ್ನೋದ್ರ ಬಗ್ಗೆ ಸದ್ಯ ಸ್ಥಳದಲ್ಲೇ ಶಾಸಕ ಮೊಕ್ಕಾಂ ಹೂಡಿದ್ದಾರೆ. ಬಳ್ಳಾರಿ ಎಸ್ಪಿ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಎದುರು ಬಿಗಿ ಬಂದೋಬಸ್ತ್ ಇದೆ. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಹಾಗೆ ಗೃಹ ಸಚಿವರು ಕೂಡ ತಕ್ಷಣಕ್ಕೆ ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಶಾಸಕ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ. ಏನಾಗಿದೆ ಅನ್ನೋದನ್ನ ತಿಳಿದುಕೊಂಡಿದ್ದಾರೆ. ಅಂಡ್ ಅಲ್ಲಿಯ ವಾತಾವರಣವನ್ನ ತೋರಿಸ್ತಾ ಇದ್ರು. ಯಾವ ರೀತಿಯಾಗಿದೆ ಈಗಿನ ಪರಿಸ್ಥಿತಿ ಅನ್ನೋದಾಗಿ ಪ್ರತಿನಿಧಿ ವಿನಾಯಕ್. ಅಫ್ಕೋರ್ಸ್ ಪೊಲೀಸರ ಭದ್ರತೆ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ಯಾಕಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಮಟ್ಟಿಗೆ ಗಲಾಟೆಯಾಗಿದೆ ಅಂತ ಹೇಳಿದ್ರೆ ಇನ್ನಷ್ಟು ಜನ ಸೇರುವಂತ ಸಾಧ್ಯತೆಗಳಿರುತ್ತೆ. ತಕ್ಷಣಕ್ಕೆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದು ಕೂಡ ಬಹಳ ದೊಡ್ಡ ಜವಾಬ್ದಾರಿ. ಅದನ್ನು ನಿಭಾಯಿಸಬೇಕಿದೆ. ನೋಡಿ, ಹೊಸ ವರ್ಷದ ಆರಂಭದಲ್ಲಿ ಎಂತೆಂಥ ಸುದ್ದಿಗಳು ಬರ್ತಾ ಇದೆ. ಒಂದು ಪುಟ್ಟ ಬ್ಯಾನರ್ ವಿಚಾರಕ್ಕೆ ಹೊಡೆದಾಟ ಇಲ್ಲಿವರೆಗೂ ಕೂಡ ಬಂದಿದೆ. ಒಬ್ಬ ಕಾರ್ಯಕರ್ತ ಆಸ್ಪತ್ರೆಗೆ ಸೇರೋವರೆಗೂ ಗನ್ಮ್ಯಾನ್ಗಳು ಏರ್ ಫೈರ್ ಮಾಡಿದ್ದಾರೆ. ಇದು ಅಚ್ಚರಿ ಹುಟ್ಟಿಸುತ್ತೆ. ಕಾರ್ಯಕರ್ತರ ಗಲಾಟೆ ಏರ್ ಫೈರ್ ವರ್ಗೂ ಹೋಯ್ತಾ ಅಂತ. ಒಂದು ಏರ್ ಫೈರ್ ಮಾಡ್ತಾ ಇದ್ದಾಗೆ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ಪೊಲೀಸರು ಬರಬೇಕಾಯ್ತು, ಲಾಠಿ ಚಾರ್ಜ್ ಮಾಡಿದ್ರು, ಇಲ್ಲ ಪರಿಸ್ಥಿತಿ ಹತೋಟಿಗೆ ಬರ್ತಾ ಇಲ್ಲ, ಪೊಲೀಸರು ಏರ್ ಫೈರ್ ಮಾಡಬೇಕಾಯ್ತು. ಇದೀಗ ಸ್ಥಳದಲ್ಲಿ ಅಧಿಕಾರಿಗಳಿದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಭರತ್ ರೆಡ್ಡಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪರಮೇಶ್ವರ್. ಘಟನೆ ಏನಾಗಿದೆ? ಚಿಕ್ಕ ಪುಟ್ಟ ಗಲಾಟೆ ಅಲ್ಲ, ವಾಗ್ವಾದದವರೆಗೂ ನಿಂತಿಲ್ಲ ಅದು, ಅಥವಾ ಕೈ ಮಿಲಾಯಿಸುವ ಹಂತ ಅದು ಅಲ್ಲ. ಏರ್ ಫೈರ್ ವರ್ಗೂ ಹೋಗಿದೆ, ಕಲ್ಲು ತೂರಾಟ ಆಗಿದೆ, ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ಅಂಡ್ ಸಾರ್ವಜನಿಕರು ಸೇರಿರೋದಲ್ಲ, ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಬ್ಯಾನರ್ ವಿಚಾರಕ್ಕೆ ಶುರು ಮಾಡ್ತಾರೆ. ಬ್ಯಾನರ್ ಹರಿದ್ರು ಅಂತ ಗಲಾಟೆ ಆರಂಭ ಆಗುತ್ತೆ. ಬಟ್ ಅದು ಎಲ್ಲಿಗೆ ಹೋಗಿ ನಿಲ್ತು? ಒಬ್ಬ ಕಾರ್ಯಕರ್ತ ಆಸ್ಪತ್ರೆ ಪಾಲಾಗೋವರೆಗೂ. ಅಂಡ್ ಎಕ್ಸಾಕ್ಟ್ಲಿ ಇನ್ನೂ ಕೂಡ ನಂಬರ್ ಸಿಗ್ತಾ ಇಲ್ಲ, ಎಷ್ಟು ಜನರಿಗೆ ಗಾಯಗಳಾಗಿದೆ ಅಂತ ಅಪ್ಡೇಟ್ಸ್ಗಳು ಬರಬೇಕಿದೆ. ಸದ್ಯ ಗೊತ್ತಾಗ್ತಾ ಇರೋ ಪ್ರಕಾರ ಓರ್ವ ಗಾಯಾಳು ಗಂಭೀರವಾಗಿದೆ ಅಂತ. ನೋಡಿ, ಅಲ್ಲಿ ಸ್ಥಳದಲ್ಲಿ ಅಧಿಕಾರಿಗಳಿದ್ದಾರೆ, ಮಾಹಿತಿ ರವಾನಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬ್ರೀಫಿಂಗ್ ಕೊಡ್ತಾ ಇದ್ದಾರೆ. ಗೃಹ ಸಚಿವರು ಭರತ್ ರೆಡ್ಡಿ ಕರೆ ಮಾಡಿದ್ದಾರೆ, ಜೊತೆಗೆ ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಸದ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಲ್ಲಿಯ ಪರಿಸ್ಥಿತಿನ ಹತೋಟಿಗೆ ತರಬೇಕು, ಜನ ಹೆಚ್ಚಾಗಿ ಸೇರದೆ ಇರೋ ತರ ನೋಡ್ಕೋಬೇಕು. ಇಂಥ ದೊಡ್ಡ ಗಲಾಟೆ ಆದಾಗ, ಓರ್ವ ಕಾರ್ಯಕರ್ತನಿಗೆ ಗೇಟ್ ಆಗಿದೆ ಅಂತ ಗೊತ್ತಾದಾಗ, ಕಲ್ಲು ತೂರಾಟ ಆಗಿದೆ ಅಂತ ಗೊತ್ತಾದಾಗ ಸಾಮಾನ್ಯವಾಗಿ ಜನ ಬಂದೇ ಬರ್ತಾರೆ, ಮತ್ತಷ್ಟು ಜನ ಕಾರ್ಯಕರ್ತರು ಬರ್ತಾರೆ. ಇದನ್ನ ಕಂಟ್ರೋಲ್ ಮಾಡಬೇಕಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬ್ಯಾನರ್ ಗಲಾಟೆಯಲ್ಲಿ ಒಬ್ಬ ಕೈ ಕಾರ್ಯಕರ್ತ ಸಾವಿನ ಮನೆ ಸೇರಿದ್ದಾರೆ. ಹೆಸರು ರಾಜಶೇಖರ್ ಅಂತ. ನೋಡಿ, ಪಕ್ಷದ ಗಲಾಟೆ, ಆ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ಅಂತ ಗಲಾಟೆಯಲ್ಲಿ ಒಬ್ಬನ ಜೀವ ಹೋಗಿದೆ. ಈ ಹಂತಕ್ಕೂ ಹೋಗಬಹುದಾ? ಒಂದು ಬ್ಯಾನರ್ ವಿಚಾರದಲ್ಲಿ ಶುರುವಾದಂತ ಗಲಾಟೆ ಒಬ್ಬನ ಸಾವಿನವರೆಗೂ ಹೋಗಬಹುದಾ? ನಿಜಕ್ಕೂ ವಿಪರ್ಯಾಸ ಇದು. ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಹೋರಾಟ ಕೊಡೋದು ಬೇರೆ, ಪ್ರಚಾರಕ್ಕೆ ಹೋಗೋದು ಬೇರೆ, ಬ್ಯಾನರ್ ವಿಚಾರಕ್ಕೆ ಜೀವ ಕೊಡೋದು. ಗೊತ್ತಿಲ್ಲ, ಇನ್ನೂ ಕೂಡ ಯಾರನ್ನು ವಶಕ್ಕೆ ಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಗನ್ಮ್ಯಾನ್ ಯಾರು ಫೈರ್ ಮಾಡಿದ್ದಾರೆ, ಯಾರ ಬುಲೆಟ್ಗೆ ಈ ಕಾರ್ಯಕರ್ತನ ಸಾವಾಗಿದೆ ಅನ್ನೋದು ಇನ್ನೂ ಕೂಡ ಖಚಿತವಾಗಿಲ್ಲ. ಅಂಡ್ ಇದಕ್ಕೆ ಸಂಬಂಧಪಟ್ಟಾಗ ಅಪ್ಡೇಟ್ಸ್ಗಳು ಇನ್ನಷ್ಟೇ ಬರಬೇಕಿದೆ. ಆಗ್ಲೇ ಹೇಳಿದಾಗೆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ, ಜನ ಕೂಡ ಸೇರುವಂತ ಭಯ ಇದೆ ಒಂದು ಕಡೆಯಲ್ಲಿ. ನಿಜಕ್ಕೂ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಅಂಡ್ ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಫೋಟೋ, ಇವರೇ ಕೈ ಕಾರ್ಯಕರ್ತ ರಾಜಶೇಖರ್ ಅಂತ ಸಾವನ್ನಪ್ಪಿದ್ದಾರೆ. ಒಬ್ಬ ಕಾರ್ಯಕರ್ತನ ಜೀವ ಕಸಿದುಕೊಂಡಿದೆ ಬ್ಯಾನರ್ ಗಲಾಟೆ. ಸೊ ಹೇಗಾಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ಗಳು ಬರಬೇಕಿದೆ. ನಮಗೆ ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಒಬ್ಬರು ಗನ್ ಮ್ಯಾನ್ ಏರ್ ಫೈರ್ ಮಾಡಿರೋದು,
ಬಟ್ ಅವರ ಗನ್ನಿಂದ ಹಾರಿರುವಂತ ಬುಲೆಟೇ ತಗಲಿರೋದಾ ಅಥವಾ ಬೇರೆ ಯಾರಾದ್ರೂ ಹಾರಿಸಿರುವಂತ ಬುಲೆಟಾ ಅಥವಾ ಕಲ್ಲುಗಳಿಂದ ಏಟ ಗಾಯ ಆಗಿ ಸಾವನ್ನಪ್ಪಿದ್ರಾ? ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ಗಳು ಬರಬೇಕಿದೆ. ಬಳ್ಳಾರಿ ಯಾವ ಹಂತಕ್ಕೆ ಹೋಯ್ತು ನೋಡಿ. ಒಬ್ಬೊಬ್ರು ನಾಯಕರು ನೋಡಿದ್ರೆ ಇನ್ನೊಬ್ಬರ ಮೇಲೆ ಕೈ ತೋರಿಸ್ತಾರೆ, ಆರೋಪ ಮಾಡ್ತಾರೆ, ಬೊಟ್ಟು ಮಾಡಿ ತೋರಿಸ್ತಾರೆ. ಬಟ್ ಹೋಗಿರೋದು ಒಬ್ಬ ಕಾರ್ಯಕರ್ತರ ಜೀವ. ಅವ್ರ ಮನೆಯವ್ರಿನ್ನೆಂತ ನೋವನ್ನು ಅನುಭವಿಸ್ಬೇಡ. ಹೊಸ ವರ್ಷದ ಮೊದಲ ದಿನ ಖುಷಿ ಇರಬೇಕು ಮನೆಯಲ್ಲಿ. ಇಲ್ಲಿ ನೋಡಿದ್ರೆ ಒಬ್ಬ ಕಾರ್ಯಕರ್ತನ ಮನೆ ಸ್ಮಶಾನ ಆಗಿದೆ. ಯಾರ್ಯಾರದ್ದು ಗಲಾಟೆಯಲ್ಲಿ ಒಂದು ಮನೆಯ ಮಗು ಜೀವ ಕಳ್ಕೊಂಡಿದೆ, ಒಬ್ಬ ಮನೆಯ ಮಗ ಜೀವ ಕಳ್ಕೊಂಡಿದ್ದಾನೆ. ರಾಜಶೇಖರ್ ಅಂತ ಫೋಟೋದಲ್ಲಿ ಗಮನಿಸ್ತಾ ಇರುವಂತ ವ್ಯಕ್ತಿ. ಘಟನಾ ಸ್ಥಳಕ್ಕೆ ರಾಜಕೀಯ ನಾಯಕರು ಬರ್ತಾರೆ, ಅಧಿಕಾರಿಗಳಿದ್ದಾರೆ, ಪರಿಸ್ಥಿತಿ ಹತೋಟಿಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಹೋಗಿರೋ ಜೀವ ಮತ್ತೆ ಬರಲ್ಲ. ಹೋಗಿರೋ ಜೀವ ಯಾರದು? ಒಬ್ಬ ಕಾರ್ಯಕರ್ತನದ್ದು. ಕೆಳ ಹಂತದಲ್ಲಿ ಪಕ್ಷವನ್ನ ಒಟ್ಟುಗೂಡಿಸೋ ಪ್ರಯತ್ನ ಮಾಡ್ತಾರೆ, ಅದಕ್ಕೋಸ್ಕರ ದುಡಿತಾರೆ, ಹಗಲಿರುಳು ಇರ್ತಾರೆ. ಎಲೆಕ್ಷನ್ ಬಂದ್ರಂತೂ ಕೇಳೋದೇ ಬೇಡ. ಅಂತ ಒಬ್ಬ ಕಾರ್ಯಕರ್ತನ ಜೀವ ಹೋಗಿದೆ ಗಲಾಟೆಯಲ್ಲಿ. ಬೇಕಾ ಈ ರೀತಿಯಾದಂಥ ಬ್ಯಾನರ್ ಗಲಾಟೆಗಳು? ಯಾರ ಮನೆ ಎದುರಿಗೋ ಒಂದು ಪಕ್ಷದವ್ರು ಬ್ಯಾನರ್ ಹಾಕಿದ್ರೆ ಅದ್ರ ವಿಚಾರಕ್ಕೆ ಕಿತ್ತಾಡ್ಕೊಂಡು ಒಂದು ಮನೆ ಸ್ಮಶಾನ ಆಯಿತು. ಪ್ರತಿನಿಧಿ ವಿನಾಯಕ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ವಿನಾಯಕ್, ನಿಜಕ್ಕೂ ಬೇಸರ ಅನ್ಸುತ್ತೆ ಇಂಥ ಸುದ್ದಿಗಳನ್ನ ಕೇಳೋದಕ್ಕೆ. ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ವಿನಾಯಕ್? ಖಂಡಿತ ಚೈತ್ರ, ಇದು ಹೊಸ ವರ್ಷ ಸಂಭ್ರಮ ಒಂದ್ ಕಡೆ, ಮತ್ತೊಂದು ಕಡೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗ್ಬೇಕು ಅನ್ನೋದ್ರಲ್ಲಿ ಬ್ಯಾನರ್ ಗಳನ್ನ ಹಾಕ್ತಾ ಇದ್ರು. ಆದ್ರೆ ಈ ಬ್ಯಾನರ್ ಗಲಾಟೆ ಹೇಗಿದೆ ಅಂತಂದ್ರೆ, ಈಗ ಸದ್ಯಕ್ಕೆ ಭರತ್ ರೆಡ್ಡಿ ಅವರ ಬೆಂಬಲಿಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಓರ್ವ ಸಾವನ್ನಪ್ಪಿರುವಂತದ್ದು, ಅಂದ್ರೆ ರಾಜಶೇಖರ ಸಾವನ್ನಪ್ಪಿರುವಂತದ್ದು, ಅದು ಫೈರಿಂಗ್ ಸಾವನ್ನಪ್ಪಿದ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಸಾವಾಗಿರುವುದಕ್ಕೆ ಹೀಗಾಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಶಾಸಕ ಭರತ್ ರೆಡ್ಡಿ ಅವರು ಕೂಡ ಇಲ್ಲೇ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಅದಕ್ಕೆ ಕೊಲೆಗೆ ನೇರ ಕಾರಣನೇ ಜನಾರ್ದನ್ ರೆಡ್ಡಿ ಅವರನ್ನು ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇದ್ದಾರೆ ಮತ್ತು ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕಾರ್ಯಕರ್ತರ ಸಂಭ್ರಮ ಒಂದ್ ಕಡೆ, ಪುತ್ಥಳಿ ಅನಾವರಣ ಆಗ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕೂಡ ನಗರದಾದ್ಯಂತ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡ್ತಾ ಇದ್ರು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡದ್ದೇ ದೊಡ್ಡ ತಪ್ಪಾಯ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುವ ಮೂಲಕವಾಗಿ ಕಲ್ಲು ತೂರಾಟಗಳು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ವಿಮ್ಸ್ ನಲ್ಲಿ ರಾಜಶೇಖರ್ ಅವರ ಶವ ಅಂದ್ರೆ ಮೃತದೇಹ ಇರುವಂತ ಮಾಹಿತಿ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ತಾವು ಗಮನಿಸಬಹುದು. ಇಲ್ಲಿ ಸಾಕಷ್ಟು ಅಂದ್ರೆ ಬೆಂಬಲಿಗರು ಕೂಡ, ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಇಲ್ಲಿ ನಿಂತ್ಕೊಂಡು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಬ್ಯಾನರ್ ಅಳವಡಿಕೆಯಿಂದಾಗಿ ಅವರ ಕಾರ್ಯಕರ್ತನ ಸಾವಾಗಿದೆ ಅಂತಂದ್ರೆ, ಯಾಕಂದ್ರೆ ಒಂದು ಪಕ್ಷ ಕಟ್ಟಬೇಕಾದ್ರೆ ಕಾರ್ಯಕರ್ತ ಬಹಳ ಮುಖ್ಯ ಆಗ್ತಾನೆ. ಆ ಸಂದರ್ಭದಲ್ಲಿ ಪಕ್ಷದ ಕಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ದುಡಿದಿರ್ತಾರೆ. ಆದ್ರೆ ಬ್ಯಾನರ್ ಕಟ್ಟುವ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿ ಇದೀಗ ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಇವ್ರು ಕೂಡ ಪಡೆದುಕೊಂಡಿದ್ದು, ಹೋಮ್ ಮಿನಿಸ್ಟರ್ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದು ಯಾವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತೆ ಕೂಡ ಸಾಕಷ್ಟು ಕಾಣ್ತಾ ಇರುವಂತ ಗಮನಿಸಬಹುದು. ಇಲ್ಲಿ ಡಿಐಜಿ ಅವರು ಕೂಡ ಬರ್ತಾ ಇದ್ದಾರೆ. ಹೇಗಾದ್ರೂ ಮನವೊಲಿಕೆ ಮಾಡಿ ಅವರನ್ನ ಇಲ್ಲಿಂದ ಶಾಸಕರನ್ನ ಬೇರೆ ಕಡೆ ಕಳಿಸ್ಬೇಕು ಅನ್ನೋದು ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಶಾಸಕರು ಮಾತ್ರ ಜನಾರ್ದನ್ ರೆಡ್ಡಿ ಅವರನ್ನ ಬಂಧನ ಮಾಡೋವರೆಗೂ ನಾನು ಇಲ್ಲಿಂದ ಹೇಳೋದಿಲ್ಲ ಅನ್ನೋ ಪಟ್ಟನ್ನು ಕೂಡ ಮಾಡ್ತಾ ಇರುವಂತದ್ದು ಗಮನಿಸಬಹುದು. ಪೊಲೀಸರು ಕೂಡ ಸಾಕಷ್ಟು ನಿಟ್ಟಿನಲ್ಲಿ ಕೂಡ ಬಂದಿರುವಂತದ್ದು. ಕೇವಲ ಬಳ್ಳಾರಿ ಮತ್ತು ವಿಜಯನಗರ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಂದು ಪೊಲೀಸರು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಇಲ್ಲಿ ಗಮನಿಸಬಹುದು, ಇದು ಜನಾರ್ದನ್ ರೆಡ್ಡಿ ಅವರ ಮನೆ. ಈ ಮನೆ ಮೇಲ್ಭಾಗದಲ್ಲಿ ಕಾಣ್ತಾ ಇದ್ರೆ ಮೇಲ್ಭಾಗದಿಂದ ಕಲ್ಲುಗಳನ್ನ ತೂರಾಟ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸಾಕಷ್ಟು ಆತಂಕ ಮಾಡಿದ್ರು ಮತ್ತು ಪೊಲೀಸರ ಮೇಲೂ ಕೂಡ ಸಾಕಷ್ಟು ಕಲ್ಲುಗಳು ಬಿದ್ದಿರುವಂತದ್ದು. ಸುಮಾರು 5-6 ಪೊಲೀಸರು ಕೂಡ ಈಗ ವಿಮ್ಸ್ ನಲ್ಲಿ ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕಲ್ಲುಗಳ ತೂರಾಟ, ಒಂದ್ ಕಡೆ ಏರ್ ನಲ್ಲಿ ಫೈರಿಂಗ್ ಮಾಡ್ತಾ ಇರುವಂತದ್ದು. ಪೊಲೀಸರ ನೇರವಾಗಿ ಫೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಫೈರಿಂಗ್ ಮಾಡುವ ಮೂಲಕವಾಗಿ ಅದು ಗುಂಪನ್ನ ಚದುರಿಸುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಗುಂಪು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗುವ ನಿಟ್ಟಿನಲ್ಲಿ ಕಾಣ್ತಾ ಇರುವಂತ. ಯಾಕಂತಂದ್ರೆ ಈಗ ಕಾರ್ಯಕರ್ತರ ಸಾವಿಗೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವರು, ಅವರ ಬೆಂಬಲಿಗರು ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಶಾಸಕ ಭರತ್ ರೆಡ್ಡಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಅವರನ್ನ ಬಂಧಿಸಲೇಬೇಕು ಅಂತೇಳಿ ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದಲ್ಲಿ ಕುಳಿತಿರುವಂತದ್ದು ಗಮನಿಸಬಹುದು. ಇಲ್ಲಿ ASP ರವಿಕುಮಾರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಅವರ ಮನವೊಲಿಕೆಯ ಪ್ರಯತ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಹೇಗಾದ್ರೂ ಮಾಡಿ ಇಲ್ಲಿಂದ ಅಂದ್ರೆ ಶಾಸಕರನ್ನ ಕಳಿಸ್ಬೇಕು ಅನ್ನೋ ಕೂಡ ಸಾಕಷ್ಟು ರೀತಿಯ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಶಾಸಕರು ಅವರ ಪಟ್ಟು ಒಂದೇ ಇರುವಂತದ್ದು. ಅವರು ನೇರವಾಗಿ ಹೇಗಾದ್ರೂ ಮಾಡಿ ಅವರನ್ನ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಬಂಧಿಸಲೇಬೇಕು ಅಂತೇಳಿ ನಾನು ಕಾರ್ಯಕರ್ತನ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಏನಾಗಿದೆ ಸರ್, ಏನಾಯ್ತಿಲ್ಲ ಅಂತ? ಸರ್, ಇವತ್ತು ದೇಶದ ಬಹಳ ಏನು ರಾಮ್ಲಲ್ಲ ಕೆತ್ತಿದಂತ ಒಬ್ಬ ಅರುಣ್ ಯೋಗಿರಾಜ್ ವಾಲ್ಮೀಕಿ ಮಹರ್ಷಿಯನ್ನ
ಎತ್ತಿ ನಾಳೆ 3ನೇ ತಾರೀಕು ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಇಡೀ ಬಳ್ಳಾರಿ ನಗರದಲ್ಲಿ ಹಬ್ಬದ ವಾತಾವರಣ ಇದೆ. ತಾವು ಕೂಡ ನೋಡಿದ್ರಿ ಇವತ್ತು ಇಡೀ ಬಳ್ಳಾರಿ ನಗರ ಅದಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಸರ್ವೇ ಸಾಮಾನ್ಯ. ಆದ್ರೆ ಖುದ್ದಾಗಿ ನಾನು 4 ಗಂಟೆಗೆ ಒಬ್ಬ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾನೆ, ಯಾರು ಜನಾರ್ದನ್ ರೆಡ್ಡಿ ಫೋನ್ ಮಾಡಿ ಏನಂತ ಹೇಳ್ತಾನೆ, ನಿನ್ ಬ್ಯಾನ್ ಆಗುತ್ತೆ ಅಷ್ಟು ಕೈ ಬಿಸಾಕ್ತಾರೆ. ಅದಕ್ಕೆ ಫೋನ್ ಮಾಡಿದ್ರೆ ನಮ್ ಕಾರ್ಯಕರ್ತರು ಮಾತಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಆಮೇಲೆ ನಾವು ಬಂದು ಮತ್ತೆ ಬ್ಯಾನರ್ ಹಾಕ್ಸಿದ್ರೆ ಖುದ್ದಾಗಿ ಬಂದು ಜನಾರ್ದನ್ ರೆಡ್ಡಿ ಮತ್ತು ಅವ್ರ ಬೆಂಬಲಿಗರು ನಮ್ಮ ಎದುರಿಗೆ ಕಿತ್ತಿಗ್ಸಾಕ್ತಾರೆ. ನಾಚಿಕೆ ಆಗ್ಬೇಕು ಎಲ್ಲನ. ಇವತ್ತಿಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರುವಂತ ಗಣಿ ಸಂಪತ್ತನ್ನ ನಾಶ ಮಾಡಿದಂತವನು. ಈ ಮೊನ್ನೆ ತಾನೇ ಸರ್ವೆ ಆಫ್ ಇಂಡಿಯಾ ನಿಮ್ಗೆ ಗೊತ್ತಿದೆ, ಅದ್ರಲ್ಲಿ ಕೂಡ ಇವತ್ತು ಗಡಿ ನಾಶ ಮಾಡಿದ ಸಾಬೀತು ಕೂಡ ಆಗಿದೆ. ಇವತ್ತು ಏನು ಕೇವಲ 2 ವರ್ಷದಲ್ಲಿ ಇವತ್ತು 35 ವರ್ಷದ ಯುವ ಶಾಸಕ ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ 2ನೇ ಶಾಸಕ ಅಂತಾನೆ ಈಗಾಗಲೇ ತಾವೆಲ್ಲರೂ ನೋಡಿದ್ರಿ. 2 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಈಗ ಅಂದ್ರೆ ಸಾವಾಗಿದೆ ಸರ್, ಕಾರ್ಯಕರ್ತರ ಸಾವಾಗಿದೆ. ಅದಕ್ಕೆ ಹೊಣೆ ಯಾರು ಅಂತ ಹೇಳ್ತೀರಾ ಸರ್? ಅದಕ್ಕೆ ಜನಾರ್ದನ್ ರೆಡ್ಡಿ ಮತ್ತು ಅವರೆಲ್ಲ ಬೆಂಬಲಿಗರು ಹೊಣೆ ಅಂತ ನಾನು ಹೇಳ್ತೀನಿ. ಶಾಸಕರ ಆಗ್ರಹ ಏನಿದೆ ಸರ್? ಈಗ ನಮ್ಮ ಶಾಸಕರ ಆಗ್ರಹ ಒಂದೇ, ಏನು ಇವತ್ತು ಒಬ್ಬ ನಮ್ಮ ಕಾರ್ಯಕರ್ತ ಏನು ತೀರ್ಕೊಂಡಿದ್ದಾನೆ, ಅವರು ಇದಕ್ಕೆ ಯಾರ್ಯಾರು ಇದಕ್ಕೆ ಪ್ರಚೋದನೆ ಕೊಟ್ಟು ಇದಾಗಿದಾರಲ್ಲ ಅವರೆಲ್ಲರನ್ನು ಬಂಧನ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಈಗ ನಾನು ಶಾಸಕರನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ಅಂದ್ರೆ ಅವರು ಸ್ಥಳದಲ್ಲಿ ಕುತ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಬಂಧನ ಆಗ್ಲೇಬೇಕು ಅನ್ನೋ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಸಾಕಷ್ಟು ಪೊಲೀಸರು ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಲ್ಲು ತೂರಾಟಗಳು ನಡೀತಾ ಇರೋದ್ರಾಗಿ ಶಾಸಕರ ಮೇಲೆ ಕೂಡ ಕಲ್ಲು ತೂರಾಟ ಆಗುವಂತ ಆತಂಕ ಇರೋದಾಗಿ ಖಾಸಗಿ ಗನ್ ಮ್ಯಾನ್ ಗಳು ಇದ್ದಾರೆ ಮತ್ತು ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು.